ಅವ್ರ ಪೇರೆಂಟ್ಸ್ಗೆ ಸಭಾಪತಿಗಳೇ ನಮ್ಮ ಪೂರ್ವಜರು ಸಂವಿಧಾನ ಮಾಡುವಾಗ ಬಹಳ ಸ್ಪಷ್ಟವಾಗಿ ಈ ಸಂವಿಧಾನದಲ್ಲಿ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಆರ್ಟಿಕಲ್ 340 ಅದನ್ನು ಹಿಂದುಳಿದ ವರ್ಗದವರ ಬಗ್ಗೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದ ವರ್ಗದ ವಿಚಾರವನ್ನು ಸೂಕ್ಷ್ಮವಾಗಿ ಅಧ್ಯಯನ ಮಾಡಿ ಅದಕ್ಕೆ ಸರ್ಕಾರದ ಮೂಲಕ ಅದರಲ್ಲಿ ಭಾಳ ಸ್ಪಷ್ಟವಾಗಿದೆ. ರಾಜ್ಯ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಮತ್ತು ಉದ್ದೇಶಕ್ಕಾಗಿ ಒಕ್ಕೂಟವು ಅಥವಾ ಯಾವುದೇ ರಾಜ್ಯವು ಕೊಡಬೇಕಾದ ಅನುದಾನಗಳ ಬಗ್ಗೆ ಮತ್ತು ಅನುದಾನಗಳನ್ನು ಯಾವ ಷರತ್ತು ಒಳಪಟ್ಟು ಕೊಡಬೇಕಾಗಿದೆಯೋ ಆ ಷರತ್ತುಗಳ ಬಗ್ಗೆ ಶಿಫಾರಸುಗಳು ಮಾಡೋದಕ್ಕಾಗಿ ರಾಷ್ಟ್ರಪತಿಯ ಸೂಕ್ತವೆಂದು ಭಾವಿಸುವಂಥ ವ್ಯಕ್ತಿಗಳನ್ನು ಒಳಗೊಂಡು ಒಂದು ಆಯೋಗವನ್ನು ಆದೇಶದ ಮೂಲಕ ನೇಮಿಸಬೇಕು. 338 ಶೆಡ್ಯೂಲ್ ಕಾಸ್ಟ್ ಅವ್ರಿಗೆ 339 ಶೆಡ್ಯೂಲ್ ಟ್ರೈಬ್ ಅವ್ರಿಗೆ ಮಾಡಬೇಕು ಅಂತ ಹೇಳಿ ಬಹಳ ಸ್ಪಷ್ಟವಾಗಿದೆ. ಈ ವಿಚಾರದಲ್ಲಿ ಈಗಾಗಲೇ ಮರಾಠ ರಿಸರ್ವೇಷನ್ನಲ್ಲಿ ಮಹಾರಾಷ್ಟ್ರದವರು ಕೋರ್ಟ್ ಹೋದಾಗ ಸುಪ್ರೀಂ ಕೋರ್ಟ್ ಬಹಳ ಕ್ಲಿಯರ್ ಆಗಿ ಹೇಳಿ ಅದನ್ನು ತಿರಸ್ಕಾರ ಮಾಡಿದೆ. ಅದಲ್ಲದೆ ಕೆಲವು ಸದಸ್ಯರು ಹೇಳಿದ್ರು, ಧಾರ್ಮಿಕ ಆಧಾರದ ಮೇಲೆ ಎಲ್ಲೂ ಸಹ ಮೀಸಲಾತಿ ಇಲ್ಲ ಅಂತೇಳಿ. ಗುಜರಾತಲ್ಲಿ 1994 ಇಸ್ವಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಅಲ್ಲಿ ಮೀಸಲಾತಿ 4% ಮೀಸಲಾತಿ ಕೊಟ್ಟು 101 ಕಮ್ಯುನಿಟಿಗಳನ್ನ ಅದರೊಳಗೆ ತಂದಿದ್ದಾರೆ ಮೀಸಲಾತಿನಲ್ಲಿ. ಆ ಥರ ಧಾರ್ಮಿಕವಾಗಿ ಇಲ್ಲ ಅಂತೇಳಿ ಸಾಮಾಜಿಕವಾಗಿ ಈ ಸಂವಿಧಾನದಲ್ಲಿ ಎಲ್ಲೂ ಇಲ್ಲ. ಮತ್ತೆ ಈ ವಿಚಾರ ಬಂದಾಗ ಈ ಸದನದಲ್ಲಿ ಬಂದಾಗ ಕರ್ನಾಟಕ ರಾಜ್ಯದ ಬಗ್ಗೆ ಮಾತಾಡುವಾಗ ಈಗಾಗಲೇ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯವು 2604/2022 ಮಧ್ಯಂತರ ಆದೇಶದಲ್ಲಿ ಪಂಚಮಶಾಲಿ ಲಿಂಗಾಯತರನ್ನು ಪ್ರವರ್ಗ 2A ಮರುಹೊಂದಿಸುವುದರಲ್ಲಿ ಕಾರ್ಯವಿಧಾನದ ಲೋಪಗಳನ್ನು ಪ್ರಶ್ನಿಸುತ್ತದೆ. ಮಧ್ಯಂತರ ವರದಿಯನ್ನು ಆಧರಿಸಿ ಪಂಚಮಶಾಲಿ ಲಿಂಗಾಯತ ಉಪಪಂಗಡವನ್ನು ಪ್ರವರ್ಗ 2A ಸೇರಿಸುವುದು ಸಮ್ಮತವಲ್ಲ ಎಂದು ನ್ಯಾಯಾಲಯವು ತನ್ನ ಮಧ್ಯಂತರ ಆದೇಶದಲ್ಲಿ ಒತ್ತಿ ಹೇಳಿದೆ. ಏಕೆಂದರೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಕಾಯ್ದೆ 55 ಮಧ್ಯಂತರ ವರದಿಗಳನ್ನು ಒಪ್ಪುವುದಿಲ್ಲ. ಹೈಕೋರ್ಟ್ ಯಥಾಸ್ಥಿತಿ ಕಾಯ್ದೆಗಳನ್ನು ಆದೇಶವನ್ನು ನೀಡಿದೆ. ಭವಿಷ್ಯದಲ್ಲಿ ಸರ್ಕಾರ ಕ್ರಮಗಳ ಪ್ರಕರಣದ ಅಂತಿಮ ಆದೇಶಕ್ಕೆ ಒಳಪಟ್ಟಿರುತ್ತೆ ಎಂದು ಹೈಕೋರ್ಟ್ ಒತ್ತಿ ಹೇಳಿದೆ. ಇದರ ಜೊತೆಗೆ ಸಭಾಧ್ಯಕ್ಷರೇ, ಈಗಾಗಲೇ ನಮ್ಮ ಸರ್ಕಾರದ್ದು ನಮ್ಮ ಪಕ್ಷ 50% ಮೀಸಲಾತಿಯನ್ನು ಮೀರಿ ಹೋಗಬೇಕಾಗುತ್ತೆ, 75% ಮಾಡಿದಾಗ ಎಲ್ರಿಗೂ ಸಹ ಅವಕಾಶ ಕೊಡುತ್ತೆ ಅಂತ ಹೇಳಿ. ಅದಕ್ಕೆ ಎಥ್ನೋಗ್ರಾಫಿಕ್ ಆದ ಸಂಪೂರ್ಣವಾದ ಎಂಫಿರಿಕಲ್ ಡೇಟಾ ಇಲ್ಲದೆ ಇರೋದ್ರಿಂದ ಆ ಡೇಟಾ ಬೇಕು. ಅದಕ್ಕೋಸ್ಕರ ನಾವು ಮೀಸಲಾತಿ ಮಾಡ್ತೀವಿ, ಜನಗಣತಿ ಮಾಡ್ತೀವಿ ಅಂತ ವಿರೋಧ ಮಾಡ್ತಾ ಇದ್ದಾರೆ. ಒಂದು ನಿಮಿಷ ಇರ್ರಿ. ಯಾರು ಹೇಳೋದು? ಹರಿಪ್ರಸಾದ್ ಮುಖ್ಯಮಂತ್ರಿಗಳೇ, ಉತ್ತರ ತಮ್ಮಿಂದ ಬಯಸ್ತೀವಿ ನಾವು. ತಾವು ಉತ್ತರ ಕೊಡಿ. ತಮ್ಮ ಹಿಂದೆ ಇರ್ತಕ್ಕಂಥವ್ರ ಉತ್ತರ ಬೇಡ ನಮಗೀಗ. ತಾವು ಉತ್ತರ ಕೊಡಿ. ಈಗ ತಾವು ಇರ್ಬೇಕಾದ್ರೆ ಬೇರೆಯವರು ಸರಿಯಲ್ಲ. ಈಗ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ. ಅವರು ಉತ್ತರ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಬೇರೆಯವರೆಲ್ಲ ಎದ್ದು ಉತ್ತರ ಕೊಡ್ತಾ ಇದ್ರೆ ಅದು ಸಮಂಜಸ ಅಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಕೊಡ್ಲಿ ಉತ್ತರ. ಇವರೇ ಅಲ್ಲಲ್ಲ, ನೀವೆಲ್ಲ ಎದ್ದಾಗ ಅವರು ಹೇಳ್ತಾರೆ, ನೀವೆಲ್ಲ ಎದ್ದಾಗ ಅವರು ಹೇಳ್ತಾರೆ. ಅದನ್ನು ತಿಳ್ಕೊಳ್ಳಿ. ನೀವು ಪ್ರೇರೇಪಣೆ ಮಾಡಬೇಡಿ. ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಿದ್ದಾರೆ, ಅವ್ರು ಕೊಡ್ಲಿ. ಪದೇ ನೀವು ಎದ್ರೆ ಅವರು ಹೇಳ್ತಾರೆ. ಯಾರನ್ನ ಕಂಟ್ರೋಲ್ ಮಾಡಕ್ಕಾಗಲ್ಲ? ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡ್ಲಿ. ಕೊಡಿ. ಬ್ಯಾಡ್ ಬಿಡಿ. ನಿಮ್ಮ ಕ್ಲಾರಿಫಿಕೇಶನ್ ಕೇಳಕ್ ಕೊಟ್ಟಿನಿ, ಮುಗಿದು ಕುತ್ಕೊಳ್ಳಿ. ಹೇಳ್ತೀನಿ. ಇಲ್ಲಿಗೆ ಈ 0 ಓವರ್ ಮುಕ್ತಾಯ ಆಯಿತು. ಹರಿಪ್ರಸಾದ್ ನೆಕ್ಸ್ಟ್. ಹರಿಪ್ರಸಾದ್ 0 ಓವರ್. ಸಭಾಪತಿಗಳೇ, ಉತ್ತರ ಬಂದಿಲ್ಲ. ಹೇಳಿ ಏನ್ ಮಾಡಬೇಕು, ಏನಾಯ್ತು? ಉತ್ತರ ಬಂದಿಲ್ಲ. ನಿಜ ಪರಿಸ್ಥಿತಿ ಏನು, ಹಿನ್ನೆಲೆ ಏನು ನಡೆಯತಕ್ಕಂಥ ಘಟನೆಗೆ ಹಿನ್ನೆಲೆ ಏನಂತೇಳಿ ಹೇಳಿ ಮತ್ತೆ ಹೇಳ್ರಿ. ಹೇಳ್ತಾರಲ್ಲ ನಡೆ ಇದೆ. ಇವರು ಕೇಳಿ ಸಹಿಸಿಕೊಳ್ಳಿಕ್ಕೆ ತಯಾರಿಲ್ಲ. ನಿಜ ಪರಿಸ್ಥಿತಿ ಗೊತ್ತಾಗಬಾರ್ದು.
ಜನರನ್ನು ದಾರಿ ತಪ್ಪಿಸಬೇಕು ಅಂತ ಬೇರೆ ಉದ್ದೇಶ. ಈ ಬಿಜೆಪಿ ಜನರು ದಾರಿ ತಪ್ಪಿಸಕ್ಕಂತ ಕೆಲಸ. ಇಲ್ಲ, ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಿದ್ದಾರೆ. ಇಷ್ಟ ಬಂದಾಗ ನೀವೆಲ್ಲ ಮಾತಾಡ್ತಿದ್ರೆ ಏನ ಉತ್ತರಕ್ಕೆ ತಾನೇ ಬೆಲೆ ಏನಿದೆ? ನಮ್ಮ ಪ್ರಶ್ನೆಗೆ ಎಲ್ಲಿ ಉತ್ತರ ಇದೆ? ನಮ್ಮ ಉತ್ತರಕ್ಕೆ ಎಲ್ಲಿ ಬೆಲೆ ಇದೆ? ಸದನವನ್ನು 3 ಗಂಟೆ ಮುಂದೂಡಲಾಗಿದೆ. ಅವೆಲ್ಲ ನಡೆಯಲ್ಲ. ಪ್ರಜಾಪ್ರಭುತ್ವದಲ್ಲ ಅವೆಲ್ಲ ನಡೆಯಲ್ಲ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಮಾಡಕ್ಕೆ ಅವಕಾಶ ಇದೆಯೇ ಹೊರತು ಕಾನೂನನ್ನು ಕೈ ತಗೊಳ್ಳಿಕ್ಕೆ ಅವಕಾಶ ಇಲ್ಲ. ಕಾನೂನನ್ನು ಯಾರೇ ಕೈ ಸರ್ಕಾರ ಸುಮ್ಮನೆ ಬಿಡಲ್ಲ.